6 ದಿವಸದ ಬುಕ್ಕಿಂಗು ನಮ್ಮ ಸಬ್ಸ್ಕ್ರೈಬರು ಸಿಕ್ಕಾಪಟ್ಟೆ ಕ್ರೌಡ್ ಐತಿ ಇವತ್ತು. ಫೈನಲಿ ನಾವು ರೀಚ್ ಆಗಿದ್ದೀರಿ ಚಾಮುಂಡಿ. ರಾತ್ರಿ ನಿದ್ದೆ ಮಾಡ್ತಿದ್ದಕ್ಕೆ ಕಣ್ಣೆಲ್ಲ ಉರಿತಾ ಇಟ್ಟರೆ ನಮ್ಮ ಅಣ್ಣವರೊಬ್ರು ಸಿಕ್ಕರೆ ಇವರು ಸಬ್ಸ್ಕ್ರೈಬರ್ ಅಂತೆ. ಇಬ್ಬರೇ ದೊಡ್ಡವರು ಅಂದರೆ ಗಂಡ ಹೆಂಡತಿ. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಕೊನೆಗೂ ಒಂದು ಬುಕ್ಕಿಂಗ್ ಸಿಕ್ತಪ್ಪ. ಅದು ಔಟ್ ಸ್ಟೇಷನ್ನು. ಅದು ಎಲ್ಲಪ್ಪ ಅಂತಂದರೆ ಊಟಿ, ಮಡಿಕೇರಿ, ಮೈಸೂರು 6 ದಿವಸ ಟೋಟಲ್ ಆಗಿ 6 ದಿವಸದ ಬುಕ್ಕಿಂಗು. ಹಂಗೋ ಹಿಂಗೋ ಕೊನೆಗೋ ಏನೋ ಸಾಧನೆ ಮಾಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಒಂದು ಬುಕ್ಕಿಂಗ್ ಎತ್ಕೊಂಡೇ ಬಿಟ್ಟೆ. ಏನಕ್ಕಪ್ಪ ಎತ್ಕೊಂಡಿದ್ದು ಅಂತಂದರೆ ಈ ಕ್ಯಾರಿಯರ್ ಗೀರಿಯರ್ ಎಲ್ಲ ಹಾಕಿಸ್ಕೊಂಬಂದಿದ್ದೆ. ಅದಾದಮೇಲೆ ಬುಕ್ಕಿಂಗ್ ಸಿಕ್ಕಿಲ್ಲ ಅಂದರೆ ನಮ್ಮ ಒಂಥರ ಮರ್ಯಾದೆನೇ ಒಂದು ಹೋದಂಗೆ. ನನಗೆ ಒಂಥರ ಬೇಜಾರಾಗ್ಬಿಡ್ತದೆ. ಅದಕ್ಕೆ ಇವ್ರನ್ನ ಕಾಡಿ ಬೇಡಿ ಸೀಸನ್ ಐತೆ, ಬಟ್ ಅದು ಏನು ದರಿದ್ರ ಹೊಡೆದೈತೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮು ಹೋದ ಸರಿ ಕೂಡ ನಾನು ಔಟ್ ಸ್ಟೇಷನಲ್ಲೇ ಇದ್ದೆ ಸೀಸನ್ ಟೈಮಲ್ಲಿ. ಬಟ್ ಈ ಸರಿ ಅದು ಏನಾಯ್ತೋ ಗೊತ್ತಿಲ್ಲ. ಯಾರು ಕಣ್ಣು ಹಾಕಿದ್ರು ಅದು ಏನೋ ಒಂದು ಗೊತ್ತಿಲ್ಲ. ಬುಕ್ಕಿಂಗೇ ಇಲ್ಲ ಒಂದು. ಓಲಾ ಓವರ್ ಮಾಡ್ತಾಯಿದ್ದೆ ಒಂದು 2-3 ದಿವಸ. ಇವತ್ತು ಹೆಂಗೋ ಫೈನಲಿ ಒಂದು 6 ದಿವಸ ಟ್ರಿಪ್ಪು ಕಂಟಿನ್ಯೂಸ್ ಆಗಿ ಮೆಜೆಸ್ಟಿಕ್ಕಿಂದ ಪಿಕಪ್ ಇರೋದು. ಇವತ್ತು ಡೇಟ್ ಬಂದ್ಬಿಟ್ಟು 28ನೇ ತಾರೀಕು ಭಾನುವಾರ ಬೆಳಗಿನ ಜಾವ 4:50 ಆಗ್ತಾ ಬರ್ತೈತೆ. ಇವಾಗ ಮನೆಯಿಂದ ಹೊರಟಿದ್ದೀನಿ ಅಂದರೆ ಓಲಾ ಓವರ್ ಮಾಡ್ತಾಯಿದ್ದೆ. ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಮತ್ತು ಆ ಕಡೆಯಿಂದ ಒಂದು ಏರ್ಪೋರ್ಟಿಂದ ಬರ್ತಾಯಿದ್ದೆ. ಆಗ ಈ ಬುಕ್ಕಿಂಗ್ ಬಂದಿದ್ದು ಇಮಿಡಿಯೇಟಾಗಿ. ಬೆಳಗ್ಗೆ 6:30 ಇಲ್ಲ 7 ಗಂಟೆ ಪಿಕಪ್ ಇರೋದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು. ಅದಕ್ಕೆ ಡೈರೆಕ್ಟಾಗಿ ಲಗೇಜ್ ಗೀಜ್ ಏನೋ ತೊಗೊಂಡಿರಲಿಲ್ಲ. ಡೈರೆಕ್ಟ್ ಇವಾಗ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಲಗೇಜ್ ಗೀಜ್ ಎಲ್ಲ ತೊಗೊಂಡು ನಾನು ರೆಡಿಯಾಗಿ ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಮನೆಯಿಂದ ಕರೆಕ್ಟಾಗಿ 39 ಕಿಲೋಮೀಟ್ರ್ ಐತೆ. ಏನು ಮಾಡೋಕ್ಕಾಗಲ್ಲ, ಖಾಲಿ ಹೋಗಲೇಬೇಕು. ಬನ್ನಿ, ಪೆಟ್ರೋಲು ಇವಾಗ ಒಂದು ಅರ್ಧ ಟ್ಯಾಂಕ್ ಅಂದರೆ ಒಂದು 2,000 ರೂಪಾಯಿಲೋ ಇಲ್ಲ 1,800 ರೂಪಾಯಿಗೆ ಹಾಕ್ಸ್ಕೊಂಡು ಡೈರೆಕ್ಟ್ ಹೊಟ್ಬಿಡೋಣ. CNG ಇವಾಗ ಒಂದು 2 ಪಾಯಿಂಟ್ ಹಾಕಿಸ್ದೆ ಒಂದು 200 ರೂಪಾಯಿಗೆ. ನೆಕ್ಸ್ಟು ಅಲ್ಲೇ ಮೆಜೆಸ್ಟಿಕ್ ಹತ್ರನ ಎಲ್ಲೋ ಒಂದು ಕಡೆ ಫುಲ್ ಮಾಡಿಸ್ಕೊಂಬಿಟ್ರೆ ಡೈರೆಕ್ಟ್ ಮೈಸೂರು ಹೋಗೋವರೆಗೂ ಟೆನ್ಷನ್ ಇರೋಲ್ಲ, ಎಲ್ಲೋ ನಿಲ್ಲಿಸೋ ತಲೆನೋವಿರಲ್ಲ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಪದೇ ನಿಲ್ಲಿಸಿದ್ರೆ ಮತ್ತು ಕಸ್ಟಮರ್ಗೂ ಬೇಜಾರು. ಇವತ್ತು ಕ್ಯಾರಿಯರ್ ಹಾಕ್ಸಿದೆ ಅಂದರೆ ಕ್ಯಾರಿಯರ್ ಹಾಕ್ಸಿ ತುಂಬ ದಿವಸ ಆಯಿತು, ಒಂದು ವಾರದ ಮೇಲೆ ಆಯಿತು. ಕ್ಯಾರಿಯರ್ಗೆ ಇವತ್ತೇ ಫಸ್ಟ್ ಟೈಮು ಕ್ಯಾರಿಯರ್ ಮೇಲೆ ಬಾಡಿ ಕಟ್ತಾರೋದು, ಅಂದರೆ ಲಗೇಜ್ ಆಗ್ತಾರೋದು. ನೋಡೋಣ ಬನ್ನಿ ಈ ಟ್ರಿಪ್ ಹೆಂಗಿರುತ್ತೆ ಏನು ಕತೆ ಅಂತ. ಲೈಕ್ ಫುಲ್ ಜಾಲಿ ಅನ್ಕಳೆ. ನೀವು ಎಂಜಾಯ್ ಮಾಡೋಕೆ ನಾನು ಎಂಜಾಯ್ ಮಾಡಬೇಕು. ವೆದರ್ ಯಾವ ಥರ ಇರುತ್ತೆ, ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ, ಅದಂತೂ 100%. ಯಾಕಂದರೆ ಎಲ್ಲ ಬೆಂಗಳೂರೆಲ್ಲ ಖಾಲಿ ಮಾಡಿಬಿಟ್ಟವ್ರೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಏನು ಕತೆ ಅಂತ. ಫಸ್ಟ್ ಹೋಗಿ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಒಂದು ಟೀಗಿ ಕುಡ್ಕೊಂಡು ಸೀದಾ ಪಾಯಿಂಟ್ಗೆ ಹೋಗಿ ಎಲ್ಲ ಹೋಗಿ ಒಂದು ಟೈಮ್ ಇತ್ತವ್ರೆ ಮಲ್ಕೊಂಬಿಡೋಣ. 1 ಅವರ್ ರೆಸ್ಟ್ ಮಾಡಿ ನೆಮ್ಮದಿ ಹೋಗೋಣ. ಇನ್ನೂ ನಿದ್ದೆ ಆಗಿಲ್ಲ ಗುರು. ನಿನ್ನೆ ಶನಿವಾರ ಮಧ್ಯಾಹ್ನದಿಂದ ನಾನು ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಓಲಾ ಓವರ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಅರ್ಜೆಂಟ್ ಬುಕ್ಕಿಂಗ್ ಬಂತು, ಎತ್ಕೊಂಡು ಬಂದಿದ್ದೀನಿ. ನಿದ್ದೆ ಇಲ್ಲ, ನೋಡೋಣ ಏನಾಗುತ್ತೋ. ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂತ ಹೊರಟಿದ್ದೀನಿ. ಬನ್ನಿ ಕೊಡೋಣ. ಅಲ್ಲಿ ಭಾರತ್ ಬಂಕಕ್ಕೆ ಬಂದಿದ್ದಾರೆ. ನಮ್ಮ ಬಲರಾಮನ್ಗೆ 1,320 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಇಲ್ಲಿ ಸೇಫ್ಟಿಗೆ ಅಂತ. ಊಟಿಯಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲೆಲ್ಲಿ ಸಿಗೋಲ್ಲ ಅಂತ ಲೈಕ್ ಎಲ್ಲ ಕಡೆ ಸಿಗುತ್ತೆ ಕರ್ನಾಟಕದಲ್ಲಿ. ಬಟ್ ಊಟಿಯಲ್ಲಿ ಸಿಗೋದು ಡೌಟೇ ಅನಿಸುತ್ತೆ. ಯಾಕಂದ್ರೆ ತುಂಬ ಸರಿ ಹೋಗಿದ್ದೀನಿ ಊಟಿಯಲ್ಲಿ. ಯಾವತ್ತು ನನಗೆ CNG ಸಿಕ್ಕಿಲ್ಲ. ಆ ಕಾರಣದಿಂದ ಯಾವುದಕ್ಕೆ ಇರಲಿ ಅಂತ ಸ್ಟಾಕ್ ಇವಾಗಲೇ ಹಾಕಿಸ್ಕೊತಾ ಇದ್ದೀನಿ. ಪದೇ ನಿಲ್ಸೋಕ್ಕಾಗಲ್ಲ ಅಂತ. ನೋಡಿರಿ 1,320 ರೂಪಾಯಿ ಹಾಕಿದೆ. 12 ಲೀಟ್ರ್ ಬಂದೈತೆ, ಸಾಕು. ಸ್ನೇಹಿತರ ಮನೆಯಿಂದ ಡೈರೆಕ್ಟಾಗಿ ಇವಾಗ ಎಲ್ಲಪ್ಪ ಇದೆ ಅಂತಂದರೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ ಹಿಂಗೆ ನೋಡ್ಬೋದು. ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ ಎಲ್ಲೇ ಒಂದು ಗಾಡಿ ಹಾಕಿ ಕೂತಿದ್ದೀನಿ. ಕಸ್ಟಮರ್ಗೆ ವೇಟಿಂಗು. ಕಸ್ಟಮರ್ ಆ್ಯಕ್ಚುಲಿ ಟ್ರೈನಲ್ಲೆಲ್ಲ ಬರ್ತಾ ಇರೋದು, ಬಸ್ಸಲ್ಲಂತೆ. ಇವಾಗ ಗೊತ್ತಾಯ್ತು ವಿಷಯ. ಕೇಳಿದ್ದಕ್ಕೆ ಸರ್ ಬಸ್ಸಲ್ಲಿ ಬರ್ತಾ ಇರೋದು, ಬರ್ತೀನಿ ಒಂದು 1/2 ಅವರ್ ಆಗುತ್ತೆ, ನೆಲಮಂಗಲ ಹತ್ರ ಇದ್ದೀನಿ ಅಂತಂದರು. ಅದಕ್ಕೆ ಇಲ್ಲೇ ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಕೂತ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತನ ಬರಲಿ ಪಿಕಪ್ ಮಾಡ್ಕೊಂಡು ಹೋಗೋದು. ಯಾಕೋ ನಂದು ಬ್ಯಾಕ್ ವೀಲು ಪಂಚರ್ ಆಗೈತೆ ಅನ್ನಿಸ್ತೈತೆ ಲೆಫ್ಟ್ ಸೈಡ್ದು. ಸೊ ಗೇರ್ ಹಿಡಿಸ್ಕೊಂಡು ಹೋಗಬೇಕು. CNG ಆಮೇಲೆ ಎಲ್ಲೂ ಸಿಗಲಿಲ್ಲ, ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟಿದ್ರು ನನ್ನ ಮಕ್ಕಳು. ನೋಡ್ರಿ ಇನ್ನು 2 ಪಾಯಿಂಟ್ ಐತೆ. ಹೋಯ್ತಾ ಕೆಂಗೇರಿಯಲ್ಲಿ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ಅಲ್ಲೇ ಪಂಚರ್ ಇದ್ದರೆ ಅಲ್ಲೂ ಪಂಚರ್ ಹಾಕ್ಸ್ಕೊಂಡು ಹೊರಟ್ಬಿಡೋಣ. ಸ್ನೇಹಿತರೆ ಕಸ್ಟಮರ್ನೆಲ್ಲ ಪಿಕಪ್ ಆಯಿತು. ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ನಮ್ಮ ಮೈಸೂರು ರೋಡಲ್ಲಿರೋ A to B. ಇಲ್ಲೇ ವಾಶ್ರೂಮ್ಗೆ ಹೋಗ್ಬೇಕು ಅಂತಂದರು. ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಹಂಗೆ ಕಾಫಿ ಕುಡಿತೀನಿ ಅಂತಂದರು. ಕರೆದ್ರು. ಇಲ್ಲ ಸರ್ ನಾನು ಆಗಲೇ ಕುಡ್ದಿದ್ದೀನಿ, ನೀವು ಹೋಗಿ ಬರ್ರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋರೆ ಕಾಫಿ ಎಲ್ಲ ಕುಡ್ಕೊಂಬರ್ತಾರೆ. ಬಟ್ ಬಂದಿರೋದು ಎಷ್ಟು ಜನಪ್ಪ ಅಂತಂದರೆ ಇಬ್ಬರೇ ದೊಡ್ಡವರು, ಅಂದರೆ ಗಂಡ ಹೆಂಡತಿ, ಅವ್ರ ಮಗ ಚಿಕ್ಕ ಮಗ. ಅಂದರೆ ಅವನೊಂದು 7ನೇ ಕ್ಲಾಸೋ ಇಲ್ಲಾಂದರೆ 5ನೇ ಕ್ಲಾಸ್ ಇರ್ಬೋದು ಅವ್ರ ಮಗ. 3 ಜನ ಅಂದ್ಕೊಳ್ರಿ ಕಾರಲ್ಲಿ, ಎಂಟೈರ್ ಇಟಿಗಲ್ಲಿ 3 ಜನ. ನಾನು ಕ್ಯಾರಿಯರ್ ಗಿರಿಯರೆಲ್ಲ ಹಾಕ್ಸ್ಬಿಟ್ಟಿದ್ದೆ. ಅಯ್ಯೋ ಯಾವುದೋ ಬಾಡಿಗೆ ಬರ್ತದೆ ಕ್ಯಾರಿಯರ್ ಮೇಲೆ ಕಟ್ಟೋಣ ಲಗೇಜು ಅಂತ. ನೋಡಿದ್ರೆ 6 ದಿವಸ ಟ್ರಿಪ್ ಹೋಗ್ತಾ ಇದ್ದೀನಿ. 6 ದಿವಸ ಟ್ರಿಪ್ ಹೋದ್ರೂ ಲಗೇಜ್ ಕ್ಯಾರಿಯಲ್ಲಿ ಕಟ್ದಿರ ಆಗೋಯ್ತು. ನೋಡಿರಿ ಎಲ್ಲ ಹಿಂದೆಗಡೆ ಇಟ್ಟಿದ್ದೀನಿ. ಒಂದೇ ಸೂಟ್ ಕೇಸ್ ತಂದಿರೋದು ಅವರು. ತೋರಿಸ್ತೀನಿ ರೀ, ಈ ಒಂದೇ ಸೂಟ್ ಕೇಸ್ ತಂದಿರೋದು. ಈ ಒಂದು ಸೂಟ್ ಕೇಸು, ಹಿಂದೆಗಡೆ ಒಂದು ಬ್ಯಾಗು, ಇನ್ನೊಂದು ಬ್ಯಾಗ್ ಬಂದ್ಬಿಟ್ಟು ನಂದದು. ನಾನು ಬಟ್ಟೆ ಬೇಕಲ್ಲ ಒಂದು 6 ದಿವಸಕ್ಕೆ, ಅದಕ್ಕೆ ತುಂಬ್ಕೊಂಬಂದಿದ್ದೆ. ಅವ್ರು ಬೇರೆ ಒಂದು ಸೂಟ್ ಕೇಸು ಒಂದು ಬ್ಯಾಗಲ್ಲಿ ಬಂದ್ಬಿಟ್ಟವ್ರೆ. ನಾನು ನೋಡ್ರಿ ಕ್ಯಾರಿಯರ್ ಗಿರೆಲ್ಲ ದೊಡ್ಡದಾಗಿ ಹಾಕ್ಸಿದ್ದೀನಿ. ಒಳ್ಳೆ ಕತೆ.
ನೋಡ್ತಾ ನಾವು ರೀಚ್ ಆಗಿದೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಫಸ್ಟ್ ಟೋಲು. ನಾನು ಇಲ್ಲಿ ಯಾವತ್ತು ಬಂದಿದ್ದೀನೋ ಇದುವರೆಗೂ ಒಂದು ಸರಿನೂ ಖಾಲಿ ಐತೆ ಅಂತ ನನ್ನ ದೇವ್ರನಾಗ ಅನಿಸೇ ಇಲ್ಲ. ಇವಾಗ ನೋಡ್ರಿ ಬಂದಿದ್ದೀನಿ, ಒಂದು ರೇಂಜಿಗೆ ಜಾಮ್ ಐತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೋಲು ಯಾವಾಗಲೂ ಜಾಮ್ ಇದ್ದೇ ಇರುತ್ತೆ. ಅದರಲ್ಲೂ ಇವಾಗ ಎಕ್ಸ್ಪೆಷಲಿ ಎಲ್ಲ ಆಚೆ ಹೋಗ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ ಫೈನಲಿ ಹೋಟ್ಲಿಗೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ. ಅಯ್ಯಪ್ಪ ದೇವ್ರೆ, ರಾತ್ರಿ ನಿದ್ದೆ ಮಾಡ್ತಿದ್ದಕ್ಕೆ ಕಣ್ಣೆಲ್ಲ ಉರಿತೈತೆ ಅಂದ್ಕೊಳ್ರಿ ಲೆಕ್ಕಾಚಾರದಲ್ಲಿ. ನಮ್ಮ ಬಲರಾಮ ನೋಡಿ ಹೆಂಗೆ ಕಾಣಿಸ್ತವನೆ, ಕ್ಲೀನಾಗಿ ಎತ್ಕೊಂಡು ಪಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟಿದ್ದಾನೆ ಬೇಸ್ಮೆಂಟಲ್ಲಿ. ಹೋಟ್ಲು ಆಮೇಲೆ ಮೇಲೆ ಹೋಗಿ ತೋರಿಸ್ತೀನಿ ರೂಮ್ಸು. ನನಗೇನು ರೂಮ್ ಮಾಡಿಕೊಟ್ಟಿಲ್ಲ, ಇಲ್ಲಿ ಕೇಳಬೇಕು ರೂಮ್ ವ್ಯವಸ್ಥೆ ಐತೆ ಏನು ಕತೆ ಅಂತ. ಇಲ್ಲಿ ಯಾವುದೋ ಒಂದು ರೂಮ್ ಐತೆ, ನೋಡೋಣ ಡ್ರೈವರ್ ಏನು ವ್ಯವಸ್ಥೆ ಐತೆ ಏನು ಕತೆ ಅಂತ. ಫಸ್ಟ್ ಇವಾಗ ನಾಷ್ಟ ಮಾಡಬೇಕು, ಇನ್ನೂ ನಾಷ್ಟ ಮಾಡಿಲ್ಲ ಕಸ್ಟಮರು. ಸರ್ ಇಲ್ಲಿ ಹೋಟ್ಲಲ್ಲಿ ಅಂದರೆ ಈ ರೂಮಲ್ಲಿ ಇನ್ನೂ ಲೇಟ್ ಆಗುತ್ತಂತೆ, ನಾವು ಆಚೆನೇ ಹೋಗಿ ನಾಷ್ಟ ಮಾಡ್ಕೊಂಡು ಬಂದ್ಬಿಡೋಣ ಅಂತಂದರು. ಸರಿ ಕಾರ್ ಎತ್ಕೊಂಡೋಗಿ ಮೇಲೆ ಹಾಕ್ಕೊಂಡು ಟಿಫನ್ಗೆ ಹೋಗ್ಬಿಟ್ಟು ಟಿಫನೆಲ್ಲ ಮುಗಿಸ್ಕೊಂಬಂದು ಅವ್ರು ರೆಡಿ ಆಗ್ತಾರೆ. ರೆಡಿ ಆದಮೇಲೆ ನೆಕ್ಸ್ಟು ನಾವು ಹೋಗ್ತಾ ಇರೋದೇ ಚಾಮುಂಡಿ ಹಿಲ್ಸ್ಗೆ. ಚಾಮುಂಡಿ ಹಿಲ್ಸ್ ಆದಮೇಲೆ ಡೈರೆಕ್ಟು ಪ್ಯಾಲೇಸು. ನೋಡೋಣ ಏನೇನು ಇರುತ್ತೆ ಪ್ಲ್ಯಾನ್ಸು ಡೀಟೇಲಾಗಿ ಹೇಳ್ತೀನಿ. ಇನ್ನೂ ಯಾರ್ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತೀನಿ. ಬನ್ನಿ ಫಸ್ಟ್ ಇವಾಗ ನಾಷ್ಟ ಮಾಡ್ಕೊಂಬಿಡೋಣ. ಇವತ್ತಿನ ನಮ್ಮ ಟಿಫನ್ ಬಂದ್ಬಿಟ್ಟು ಟಿಫನ್ ಮೀಲ್ಸು ದೋಸೆ, ಇಡ್ಲಿ, ವಡೆ, ಆಮೇಲೆ ಪೊಂಗಲ್ಲು, ಉಪ್ಪಿಟ್ಟು, ಆಮೇಲೆ ಇದು ದೋಸೆ ಎಲ್ಲ ಕೊಟ್ಟವ್ರೆ. ನಮ್ಮ ಕಸ್ಟಮರ್ ಕೂಡ ಇಲ್ಲ ಊಟ ಮಾಡಿದವ್ರೆ, ಅವರು ಮಾಡಲಿ ನಾವು ತಿನ್ಕೊಂಡು ಹೋಗಿ 1 ಅವರ್ ಮಲ್ಕೊಂಬಿಡೋಣ. ಸ್ನೇಹಿತರೆ ನಾವಿವಾಗ ಡೈರೆಕ್ಟಾಗಿ ಕಸ್ಟಮರ್ ಕರ್ಕೊಂಡು ಚಾಮುಂಡಿ ಹಿಲ್ಸ್ ಕಡೆ ಹೊರಟಿದ್ದಾರೆ. ನೋಡ್ಬೋದು ಚಾಮುಂಡಿ ಹಿಲ್ಸ್ ಆರ್ಚ್ ಹತ್ರ ಹೋಗ್ತಾ ಇದ್ದಾನೆ. ನಮ್ಮ ಇವತ್ತಿನ ಕಸ್ಟಮರು ಸರ್ ಸೇ ಹಾಯ್. ಹಾಯ್ ಹೇಮಂತ್ ಇಸ್ ಫ್ಯಾಮಿಲಿ ಆ್ಯಂಡ್ ಇಸ್ ಸನ್ ಹೋಗ್ತಾ ಇದ್ದಾರೆ. ನಮ್ಮ ಕಸ್ಟಮರ್ ಸಿಕ್ಕಾಬಿಟ್ಟು ಒಳ್ಳೆಯವರು. ಇವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ, ಬಟ್ ಇವ್ರು ನೇಟಿವ್ ಬಂದ್ಬಿಟ್ಟು ಆಂಧ್ರ. ಬಟ್ ತೆಲುಗು ಲೈಟಾಗಿ ಮಾತಾಡ್ತಾರೆ, ತುಂಬ ಮಾತಾಡೋಲ್ಲ. ಬನ್ನಿ ಇಲ್ಲಿ ಚೆಕ್ ಪೋಸ್ಟ್ ಐತೆ, ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಸ್ನೇಹಿತರೆ ಇವಾಗ ಜಸ್ಟು ಚಾಮುಂಡಿ ಹಿಲ್ಸ್ ಪಾರ್ಕಿಂಗ್ ಮೇಲೆಗಡೆ ರೀಚ್ ಆಗಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಇಷ್ಟು ಟಾಪ್ ಮೇಲೆಗಡೆ ಬಂದಿರೋದು. ಸಿಕ್ಕಾಪಟ್ಟೆ ಕ್ರೌಡ್ ಐತಿ ಇವತ್ತು, ಫುಲ್ ಪಾರ್ಕಿಂಗ್ ಫುಲ್ಲಾಗಿ ಮೇಲೆಗಡೆ ಲಾಸ್ಟ್ದು ಬೋಗಿ ಬಿಟ್ಟಿರೋದು. ನೋಡೋದು ಅದು ಓಪನ್ ಟಾಪು. ರೆಗ್ಯುಲರಾಗೆಲ್ಲ ಕೆಳಗಡೆ ಇದ್ರಲ್ಲಿ ಹಾಕೋತಾ ಇದ್ರು ಬೇಸ್ಮೆಂಟ್ಗಳಲ್ಲಿ, ಅದೆಲ್ಲ ಅಲ್ಲಿ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ನಮ್ಮ ಬಲರಾಮ ಎತ್ಕೊಂಬಂದು ಯಾವುದೋ ಜಾಗ ಸಿಕ್ತು ಪಟ್ಟಂತ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ. ಯಾವುದೋ ಮಹಾರಾಷ್ಟ್ರ ಗಾಡಿ ಫುಲ್ ಎಲ್ಲ ದೇವಸ್ಥಾನ ರೌಂಡ್ಸ್ ಹೊಡಿತಾರೆ, ಅದಕ್ಕೇನೆಲ್ಲ ಬಾವುಟ ಗಿಟೆಲ್ಲ ಕಟ್ಕೊಂಡು ಓಡಾಡ್ತಾರೆ. ಇವಾಗ ನಾವು ಹೋಗಿ ಆಚೆಯಿಂದ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಅಂದರೆ ಚಾಮುಂಡಮ್ಮಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಬರೋಣ. ಬಂದು ಒಂದು ಅವರು ನೆಮ್ಮದಿ ಮಲ್ಕೊಳ್ಳೋಣ. 2 ಗಂಟೆ ಕ್ಲೋಸು, ಇವಾಗ 1:30 ಜಲ್ದಿ ಹೋಗಿ ಸರ್ ಅಂತ ಹೇಳಿದ್ದೀನಿ. ಏನು ಮಾಡ್ಕೊತಾರೆ ಗೊತ್ತಿಲ್ಲ. ನಾನು ಹೋಗೊಂದು ದೇವ್ರ ದರ್ಶನ ಅದೇ ಆಚೆ ಕಡೆಯಿಂದ ಚಾಮುಂಡಮ್ಮನ ನಮಸ್ಕಾರ ಹಾಕ್ಕೊಂಡು ಸೀದಾ ಬಂದು ಮಲ್ಕೊಂಬಿಡೋಣ ಬನ್ನಿ. ಸ್ನೇಹಿತರ ಫೈನಲಿ ನಾವು ರೀಚ್ ಆಗಿದ್ದೀವಿ ಚಾಮುಂಡಿ ಹಿಲ್ಸು ಮೇಲೆಗಡೆ. ನಮ್ಮ ಚಾಮುಂಡಮ್ಮನ ದರ್ಶನ ಮಾಡೋಕ್ಕೆ ನಾವು ಅದ್ಮೇಲೆ ಎಷ್ಟು ಜನ ಬಂದಾರೆ ನೋಡ್ರಿ. ಫುಲ್ಲು ಕ್ರೌಡ್ ಅಂದ್ಕೊಳ್ಳಿ, ಭಯಂಕರ ಕ್ರೌಡ್ ಐತೆ. ನಮ್ಮ ಕಸ್ಟಮರ್ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಸ್ನೇಹಿತರೆ ಇದು ಕ್ಯೂ ಬಂದ್ಬಿಟ್ಟು ಆ್ಯಕ್ಚುಲಿ ಊಟಕ್ಕೆ ನೋಡ್ರಿ, ಯಾವ ಊಟಕ್ಕೆ ಸಿಕ್ಕಾಬಿಟ್ಟೆ ಕ್ಯೂ ರಶ್ ಐತಿ ಇವತ್ತಂದ್ರೆ. ಊಟಕ್ಕೆ ಅದು ಯಾವತ್ತು ಹೋಗ್ತಾರೆ ಅವರೆಲ್ಲ, ಆಲ್ಮೋಸ್ಟ್ ಸ್ಕೂಲ್ ಮಕ್ಕಳು ಇರೋ ಜಾಸ್ತಿ ಜನ. ಸ್ನೇಹಿತರೆ ಫೈನಲಿ ಚಾಮುಂಡಿ ಹಿಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲಪ್ಪ ಇದ್ದೀರಿ ಅಂತಂದರೆ ಮೈಸೂರು ಪ್ಯಾಲೇಸ್ ಬಂದಿದ್ದಾರೆ. ಗಾಡಿ ನಮ್ಮ ಬಲರಾಮ ಎತ್ಕೊಂಡು ಪಾರ್ಕಿಂಗಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಗಾಡಿ ಇದೆ ಪಾರ್ಕಿಂಗಲ್ಲಿ ಇವತ್ತು. ಈ ಕಡೆ ಈ ಸೈಡ್ ಎಲ್ಲೋ ಬೋರ್ಡ್ ಕಮ್ಮಿ ಐತೆ, ಆ ಕಡೆ ಇನ್ನೊಂದು ಪಾರ್ಕಿಂಗ್ ಐತೆ, ಅದರಲ್ಲಿ ಎಲ್ಲೋ ಬೋರ್ಡ್ ಜಾಸ್ತಿ ಇರುತ್ತೆ, ಬಸ್ಗಳು ಟಿಟಿಗಳೆಲ್ಲ. ಆಮೇಲೆ ಪಾರ್ಕಿಂಗೆಲ್ಲ ಫುಲ್ ಆಗಿಬಿಟ್ಟು ಇನ್ನೊಂದು ಕಡೆ ಬೇರೆ ಪಾರ್ಕಿಂಗ್ ಮಾಡೋರು. ಇದು ಆಪೋಸಿಟಲ್ಲಿ ಇದು ಮೈಸೂರು ಪ್ಯಾಲೇಸ್ ಮೇನ್ ಎಂಟ್ರೆನ್ಸ್ ಐತಲ್ಲ, ಅದ್ರ ಆಪೋಸಿಟ್ ರೋಡಲ್ಲಿ ಇನ್ನೊಂದು ಪಾರ್ಕಿಂಗ್ ಅಂತ ಮಾಡೋರೆ. ಅದು ಲೈಕ್ ಗಾಡಿಗಳಿಗೇ ಅಲ್ಲಿ ಗಾಡಿ ಹಾಕಿದ್ರೆ ಸಿಕ್ಕಾಪಟ್ಟೆ ದೂರ ನಡ್ಕೊಂಬರ್ಬೇಕು ಕಸ್ಟಮರ್ಗಳು. ಅದಕ್ಕೇ ಡೈರೆಕ್ಟ್ ಇಲ್ಲಿಗೆ ಒಳಗಡೆ ಹೊಡೆದ್ಬಿಟ್ಟೆ. ಇಲ್ಲಿ ಹೊಡೆದ್ರೆ 50 ರೂಪಾಯಿ ಏನೋ ಇಸ್ಕೊತಾರೆ ಪಾರ್ಕಿಂಗ್ ಚಾರ್ಜ್. ಮುಗಿಸ್ಕೊಂಬರಲಿ, ಇವಾಗ ಒಳಗಡೆ ಹೋಗೋರೆ. ಇನ್ನು ಹೋದರೆ 1.5 hour ಅವ್ರು ಬರೋ ಡೌಟೆ. ಆರಾಮಾಗಿ ಟೀ ಕುಡ್ಕೊಂಡು ಬರೋಣ ಆಚೆ ಹೋಗ್ಬಿಟ್ಟು. ದಿ ನೆಕ್ಸ್ಟ್ ಡೇ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟ್ ಮೈಸೂರು ಪ್ಯಾಲೇಸ್ ಎಲ್ಲ ತೋರಿಸ್ಕೊಂಡು ಸೀದಾ ಲೈಕ್ KRS ಹೋಗೋಣ ಅಂದ್ಕೊಂಡ್ರಿ. ಬಟ್ ಸಿಕ್ಕಾಪಟ್ಟೆ ಜಾಮೀನ ಕಾರಣದಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಲೈಕ್ ರೂಮ್ಗೆ ಹೋಗಿ ಹಾಲ್ಟ್ ಆಗಿಬಿಟ್ಟಿದ್ದೆ. ನಿನ್ನೆ ನಿದ್ದೆ ಮಾಡಿದ ಕಾರಣಕ್ಕೆ ಸಿಕ್ಕಾಪಟ್ಟೆ ನಿದ್ದೆ ಹಿಡಿತಾ ಇತ್ತು. ಫುಲ್ ಮಲ್ಕೊಂಬಿಟ್ಟಿದ್ದಕ್ಕೆ ವಿಡಿಯೋ ಶೂಟ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬೆಳಗ್ಗೆ ಎದ್ದಂಗೆ ಲೈಕ್ ಅಲ್ಲಿಂದ ಚೆಕ್ಔಟ್ ಆಗಿ ಇವಾಗ ಎಲ್ಲಪ್ಪ ಇದ್ದೀರಿ ಪ್ರೆಸೆಂಟು ಅಂತಂದರೆ ಮಡಿಕೇರಿ ಗೋಲ್ಡನ್ ಟೆಂಪಲ್ ಪಾರ್ಕಿಂಗಲ್ಲಿದ್ದೀನಿ. ನೋಡ್ಬೋದು, ಬರೀ ಗೋಲ್ಡನ್ ಟೆಂಪಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲೇ ಐತೆ ಗೋಲ್ಡನ್ ಟೆಂಪಲ್. ಎಲ್ಲ ಮುಗಿಸ್ಕೊಂಡು ಬರಲಿ, ಕಸ್ಟಮರು ಒಳಗಡೆ ಬಿಟ್ಟಿದ್ದೀನಿ. ಅದೊಂದು ಅರ್ಧ ಅವರ್ ಎಲ್ಲ ನೋಡ್ಕೊಂಡು ಬರ್ತಾರೆ. ನಾನು ಬೇರೆ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ. ಕಸ್ಟಮರು ರೂಮಲ್ಲೇ ಚೆಕ್ಔಟ್ ಮಾಡ್ಬೇಕಾದ್ರೆ ಎಲ್ಲ ನಾಷ್ಟ ಮುಗಿಸ್ಕೊಂಡು ಬಂದ್ಬಿಟ್ಟವ್ರೆ. ನಾನು ಮತ್ತೆ ಯಾವುದೋ ಮೇನ್ ರೋಡಲ್ಲಿ ಇತ್ತು ಅಂತ ಗಾಡಿ ಸೈಡ್ಗೆ ಹಾಕಿ ನಾಷ್ಟ ಇಷ್ಟ ಎಲ್ಲ ಮುಗಿಸ್ಕೊಂಡು
ಇವಾಗ ಹೊರಟಿದ್ದು ಇಲ್ಲೇನು ಕುಶಾಲನಗರ ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕು. ಅಲ್ಲೇ ಸೈಡ್ಗೆ ಹಾಕಿ ಗೋಲ್ಡನ್ ಟೆಂಪಲ್ ತೋರಿಸ್ಕೊಂಡು ಸೀದಾ ನೆಕ್ಸ್ಟು ಇಲ್ಲಿಂದ ನೆಕ್ಸ್ಟ್ ಯಾವುದೋ ಒಂದು ಸಿಲ್ಕ್ ಇದೈತಂತೆ, ಅಲ್ಲಿಗೆ ಹೋಗಬೇಕು. ಅದು ಮುಗಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ಅಲ್ಲಿಂದ ಚಕ್ಲಹೊಳೆ ಹೋಗೋಣ ಅಂದ್ಕೊಂಡಿದ್ದೀನಿ. ಚಕ್ಲಹೊಳೆ ಇಲ್ಲಾಂತಂದರೆ ನಿಸರ್ಗಧಾಮ, ಇವೆರಡರಲ್ಲಿ ಯಾವುದೋ ಒಂದು ಡಿಸೈಡ್ ಮಾಡಿ ಇವೆರಡಕ್ಕೂ ಹೋಗಲೇಬೇಕು. ಇದು ಹೋದ್ಮೇಲೆ ಸಾಯಂಕಾಲ 4:15ಗೆ ದುಬಾರಿ ಓಪನ್ ಆಗುತ್ತೆ, ಎಲಿಫೆಂಟ್ ಕ್ಯಾಂಪು. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ದುಬಾರೆಲ್ಲ ನೋಡಿಕೊಂಡು ಸೀದಾ ಮಡಿಕೇರಿಗೆ ಹೋಗಿ ಕೂರ್ಗ್ ಹೋಗಿ ಆಲ್ಟ್ ಆಗೋದು. ನೋಡೋಣ ಏನೇನಾಗುತ್ತೆ ಎತ್ತ ಕತೆ ಅಂತ. ಸಾಯಂಕಾಲ ರಾಜಾ ಸೆಟ್ ತೋರ್ಸೋಣ ಅಂದ್ಕೊಂಡಿದ್ದೀನಿ, ಟೈಮ್ ಇತ್ತು ಅಂದರೆ, ಇಲ್ಲ ನಾಡದ್ದು ಬೆಳಗ್ಗೆನೆ ನೋಡೋಣ ಏನೇನಾಗುತ್ತೆ ಕತೆ. ಸ್ನೇಹಿತರೆ, ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದೆ ಗೋಲ್ಡನ್ ಟೆಂಪಲಿಂದ ಮುಗಿಸ್ಕೊಂಡು ಇಲ್ಲ ಯಾವುದೋ ಕೂರ್ಗ್ ಸ್ಪೈಸಸ್ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಔಟ್ಲೆಟ್ ಐತೆ, ಅಲ್ಲಿಂದ ಒಂಚೂರು ಮುಂದೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಬಂದು ಶಾಪಿಂಗ್ ಒಂಚೂರು ಬಿಟ್ಟಿದ್ದೀನಿ. ಕಸ್ಟಮರ್ ಒಂಚೂರು ಶಾಪಿಂಗ್ ಎಲ್ಲ ಮಾಡ್ತಾರೆ ನೋಡ್ರಿ. ಎಲ್ಲ ಐಟಮ್ ಐತೆ, ಸಿಕ್ಕಾಪಟ್ಟೆ ದೊಡ್ಡದಾಯ್ತು ಅಂಗಡಿ. ನಾವು ಒಂದೆರಡು ಚಾಕ್ಲೇಟ್ ಪೀಸ್ಗಳು ಅದು ಇದು ತಿನ್ಕೊಂಡು ಇಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರೆ. ನೋಡೋಣ ಕಸ್ಟಮರೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರಲಿ. ಬಂದಮೇಲೆ ನಮ್ಮ ಬಲರಾಮ್ ಎತ್ಕೊಂಡು ನೆಕ್ಸ್ಟ್ ಇವಾಗ ನಿಸರ್ಗಧಾಮ ಇರೋದು ಪ್ಲ್ಯಾನು. ಅದಾದಮೇಲೆ ಚಕ್ಲಹೊಳೆಗೆ ಹೋಗಬೇಕು. ಆಮೇಲೆ ಇನ್ನೊಂದು ಮೇಜರ್ ವಿಷಯ ಏನಪ್ಪ ಅಂತಂದರೆ, ತಲಕಾವೇರಿಗೆ ಯಾರು ಹೋಗ್ತಾಯಿದ್ರು ಅವ್ರು ಯಾರು ಅದು ಹೋಗೋದು ಅವಾಯ್ಡ್ ಮಾಡಿರಿ. ರೋಡ್ ಕನ್ಸ್ಟ್ರಕ್ಷನಲ್ಲಿ ಐತೆ, ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ ರೋಡು. ಆ ಕಾರಣದಿಂದ ಮಡಿಕೇರಿಗೆ ಬಂದವರು ತಲಕಾವೇರಿ ಸ್ವಲ್ಪ ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀವಿ ನಮ್ಮ ಡ್ರೈವರ್ಗಳಿಗೆ. ಸ್ನೇಹಿತರೆ, ಒಳಗಡೆ ನೋಡ್ರಿ ಯಾವ ಥರ ಐತೆ, ಸಿಕ್ಕಾಪಟ್ಟೆ ಎಲ್ಲ ಥರ ಐತೆ ನೋಡಿ. ಕಾಫಿ ಎಲ್ಲ ಕಾಫಿ ಬೀಜಗಳು ಅನಿಸುತ್ತೆ. ಸಗರಾಯಿದ್ರು ಅಂಗಡಿ. ಇಲ್ಲಿರೋವೆಲ್ಲ ನಿಮಗೆ ಚಾಕ್ಲೇಟ್ಸ್ಗಳು ಯಾವ ಥರ ಇದೆ ನೋಡ್ರಿ, ಫುಲ್ ಡಿಫ್ರೆಂಟ್ ಚಾಕ್ಲೇಟ್ಗಳು. ನಮ್ಮ ಕಸ್ಟಮರ್ ಶಾಪಿಂಗ್ ಮಾಡ್ತಾರೆ ನೋಡ್ರಿ. ಎಷ್ಟು ಐಟಮ್ ಐತೆ. ಇದು ಲೈಕ್ ತುಪ್ಪ, ಜೇನುತುಪ್ಪ ಅನ್ಸುತ್ತೆ ಅಲ್ಲ. ಅಲ್ಲ ಜೇನುತುಪ್ಪನೇ. ಬೇಜಾನ್ ಐಟಮ್ ಐತೆ. ಆಮೇಲೆ ಹ್ಯಾಂಡ್ ಮೇಡ್ ವರ್ಕು ಬೇಜಾನ್ ಇವೆಲ್ಲ ಐಟಮ್ಗಳೈತೆ. ಪಾಪ ನೋಡ್ರಿ, ಇದೇ ಪಾಪ ಇವತ್ತು ನಮ್ಮ ಜೊತೆ ಬಂದಿರೋದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಸ್ಟಮರು ಅಲ್ಲೇ ಯಾವುದೋ ಗೂಗಲ್ ಮ್ಯಾಪಲ್ಲಿ ಯಾವುದೋ ಒಂದು ಸಿಲ್ಕ್ ಒಳಗಡೆ ಫಾರ್ಮಿಂಗ್ ಮಾಡೋದು ಲೈಕ್ ಯಾವುದೋ ತೋರಿಸೋರೆ. ಅದಕ್ಕೇ ಅಲ್ಲಿಗೆ ಹೋಗೋಣ ಬನ್ನಿ ಅಂತಂದ್ರು. ಅಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಇತ್ತು. ಸರಿ ಅಂತ ಕರ್ಕೊಂಬಂದ್ಮೇಲೆ ಗೊತ್ತಾಯಿತು ಇದು ನಮ್ಮ ರೇಷ್ಮೆ ಇರುತ್ತೆ ಗೊತ್ತಾ, ಅದನ್ನು ಯಾವ ಥರ ಲೈಕೆಲ್ಲ ಇದು ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ, ಅದನ್ನು ಡೀಟೇಲಾಗಿ ತೋರ್ಸೋಕ್ಕೆ. ನೋಡ್ರಿ ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ ಅಂದ್ಕೊಡ್ರಿ. ಒಂದೇ ಫೀಲ್ಡ್, ಒಂದೇ ಸ್ಟ್ರೆಚ್ಚು ಫುಲ್ ಏಕ. ಅಲ್ಲಿ ಯಾವುದೋ ಟ್ಯಾಕ್ಟ್ರಲ್ಲಿ ಏನೋ ಕೆಲಸ ಮಾಡ್ತಾವ್ರೆ, ಕ್ಲೀನಾಗೈತೆ. ಇದು ಒಳಗಡೆನೇ ಆ್ಯಕ್ಚುಲಿ ಮಾಡೋದು. ಇಲ್ಲೈತೆ ನೋಡಿ, ಇದನ್ನು ತೋರ್ಸಕ್ಕೆ ಹೋಗಿರೋದವರು. ನಮ್ಮ ರೇಷ್ಮೆ ಹುಳಕ್ಕೆ ಬೇಕಾಗಿರೋ ಊಟ ಕಂಬಳಿ ಸೊಪ್ಪು, ಅದನ್ನು ಆಮೇಲೆ ಪೂರ್ತಿ ಪ್ರೊಸೆಸ್ ಎಲ್ಲ ಒಳಗಡೆ ಎಲ್ಲ ನಡೆಸ್ತಾರಂತೆ. ಅದನ್ನ ಹೆಂಗೆ ತೆಗಿತಾರೆ, ಹೆಂಗೆ ಮಾಡ್ತಾರೆ ಅಂತ ಅದನ್ನು ನೋಡ್ಕೊಂಬರಕ್ಕೆ ಹೋಗೋರೆ. ಇದೆಲ್ಲ ನಮಗೆ ಆಲ್ರೆಡಿ ಗೊತ್ತೈತೆ. ಏನಕ್ಕಪ್ಪ ಅಂತಂದರೆ ನಾವು ಹಳ್ಳಿ ಕಡೆ ಇರೋದ್ರಿಂದ ನಮ್ಮ ಕಡೆ ಎಲ್ಲ ಬೇಜಾನ್ ಬೆಳೀತಾರೆ. ಈ ಕಡೆ ನಮ್ಮ ಊರಲ್ಲೂ ಮಾಡ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಜನ ಆಗ್ಬಿಟ್ಟಾರೆ. ಮುಂಚೆ ನಾನು ಚಿಕ್ಕ ವಯಸ್ಸಿದ್ದಾಗ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು ನಮ್ಮ ಊರಲ್ಲಿ ಕೂಡ. ಆಮೇಲೆ ಅದೇನಾಯ್ತು ಗೊತ್ತಿಲ್ಲ, ಅವರು ಬಿಟ್ಬಿಟ್ರು. ಆಮೇಲೆ ಎಲ್ಲೂ ನೋಡಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ ನೋಡ್ರಿ. ಕಂಬಳಿ ಸೊಪ್ಪು ಅಷ್ಟು ಬೆಳೀತಾರೆ ನಮ್ಮೂರಲ್ಲಿ. ಅದಂದರೆ ಮಾರ್ಕೆಟ್ಗೆ ಹೋಗಿ ಮಾರ್ಕೊತಾರೆ. ಬಟ್ ಇದ್ಯಾರು ಮಾಡ್ತಾಯಿಲ್ಲ, ರೇಷ್ಮೆ ಯಾರು ಮಾಡ್ತಾಯಿಲ್ಲ. ಆ ಕಾರಣದಿಂದ ನಮ್ಮ ಬಲರಾಮಲ್ಲಿ ಇಟ್ಲಿಟ್ಟು ಕೆಳಗಡೆ ಎಲ್ಲ ಗದಿಗೆ ಬಿಡೋಣ. ಇವತ್ತು ನಮ್ಮ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಮೀನು ಸಾರು, ಬಾಂಗ್ಡಾ ಮೀನಿಗೆ ವೈಟ್ ರೈಸ್ ಮಾಡಿದ್ದೀನಿ, ತಿನ್ನೋಣ. ಸ್ನೇಹಿತರೆ, ನಾವು ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಬಂದಿರೋದೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ. ಇಲ್ಲಿ ನೋಡ್ರಿ ಯಾರು ಸಿಕ್ಕವ್ರೆ, ನಮ್ಮ ಸಬ್ಸ್ಕ್ರೈಬರು. ನಿಮ್ಮ ಹೆಸರು ರೋಹಿತ್ ಅಂತ. ಅವ್ರು ಇನ್ನೋವಾ ಕ್ರಿಸ್ಟ ಎತ್ಕೊಂಡಿರೋದು. ಟೋಟಲ್ 7 ಗಾಡಿ ಬಂದವ್ರಂತೆ, ಯಾರೋ ಫಾರಿನ್ ಕಸ್ಟಮರು. ದೊಡ್ಡ ಕುಳಾನೆ 7 ಗಾಡಿ ಬಂದಿದ್ರೆ ಅರ್ಥ ಮಾಡ್ಕೊಬೇಕು ನೀವೇ. ನಮ್ಮ ಬ್ರೋ ಏನು ಹೇಳ್ತೀರಾ? ಏನಿಲ್ಲ ಬ್ರೋ, ಊಟ ಎಲ್ಲ ಆರಾಮ? ಪರವಾಗಿಲ್ಲ ಕಸ್ಟಮರು? ಪರವಾಗಿಲ್ಲ, ಹಂಗೇನಿಲ್ಲ. ನೀವು 7 ಗಾಡಿ ಕರ್ಕೊಂಬಂದಿರೋದ್ರೆ ಇನ್ನು ಪರವಾಗಿಲ್ಲ, ಏನು ಜೋರಾಗಿವ್ರೆ ಅಂತ ಅರ್ಥ. ಬನ್ನಿ ಒಂದು ಟೀ ಕುಡ್ಕೊಂಬರೋಣ ನಮ್ಮ ಸಬ್ಸ್ಕ್ರೈಬರ್ ಜೊತೆ. ಯಪ್ಪ ಗಾಡಿಗಳು ಜಾಸ್ತಿನೇ ಇವೆ, ಬಟ್ ಮೊನ್ನೆಗೆಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿ. ಮೊನ್ನೆ ಎಲ್ಲ ಸಿಕ್ಕಾಬಿಟ್ಟೆ ಇತ್ತು, ಇವತ್ತು ಕಮ್ಮಿ ಆಗ್ಬಿಡೋರು. ನಮ್ಮ ಅಣ್ಣವರೊಬ್ರು ಸಿಕ್ಕಾರೆ, ಇವರು ಸಬ್ಸ್ಕ್ರೈಬರ್ ಅಂತೆ. ತುಂಬ ಖುಷಿಯಾಗಿದೆ ಹಿಂದಗಡೆ ಸಿಕ್ಕಾಗಲ್ಲ. ಟೀ ಕುಡ್ಕೊಂಡು ಅಣ್ಣವ್ರ ಕಾಫಿ, ಒಂದು ಟೀ. ಸ್ನೇಹಿತರೆ, ದುಬಾರೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಎಲ್ಲೂ ಹೋಗಲಿಲ್ಲ. ಡೈರೆಕ್ಟು ರೂಮ್ ಚೆಕ್ಔಟ್ ಆಗಿದೆ. ಬರೋಷ್ಟೊತ್ತಿಗೆ ಒಂದು 7:15 ಆಗೋಗಿತ್ತು. ಯಾಕಂದರೆ ಅವ್ರು ಲೇಟಾಗಿ ಬಂದರು. ಅದೆಲ್ಲ ಮುಗಿದು ನೋಡಿಕೊಂಡು ಎಲ್ಲ ಫುಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಅದು ಆನೆಗಳೆಲ್ಲ ಹೋಗಿ ಅವರು ಶೆಡ್ ಆಗೋವರೆಗೂ ಅವ್ರು ಅಲ್ಲೇ ಇದ್ದು ಎಲ್ಲ ನೋಡಿಕೊಂಡು ಬಂದರು. ಆಮೇಲೆ ಊಟಕ್ಕೂ ಏನು ಬರಲಿಲ್ಲ ಕಸ್ಟಮರು. ಮೋಸ್ಟ್ಲಿ ಇಲ್ಲೇ ಮೇಲೆಗಡೆನೇ ರೂಮಲ್ಲೇ ಊಟ ಮಾಡ್ಕೊಂಡ್ರು ಅನಿಸುತ್ತೆ. ಇಲ್ಲೇ ಗಾಡಿಗಳು ಹಾಕ್ಬಿಟ್ಟು ಕೂತಿದ್ದೀನಿ. ಬರ್ರಿ ಆಚೆ ಕಡೆ ತೋರಿಸ್ತೀನಿ ಹೆಂಗೈತವೆ ಅಂತ. ಚಳಿ ಏನು ಅಷ್ಟೊಂದಿಲ್ಲ, ಹೇಳ್ಕೊಳಂತ ಚಳಿ ಏನು ಇನ್ನೂ ಇಲ್ಲ, ಕಮ್ಮಿ ಆಗೈತಂತೆ. ನೋಡ್ರಿ ಇದೇ ಹೋಟೆಲ್ಲು. ಮೇಲೆಗಡೆ ಕಸ್ಟಮರ್ ಅವರೇ. ನಮ್ಮದು ಒಂದು ಯಾವುದೋ ಟಿ ಬಂದೈತೆ, ಬೆಂಗಳೂರು ಗಾಡಿ. ಅಲ್ಲೆರಡು ETS ಒಂದು, ಸ್ವಿಫ್ಟ್ ಡಿಸೈರ್ ಒಂದೈತೆ.
ಅವೆರಡು ಗಾಡಿಗಳಿವೆ. ಇನ್ನು ಬಿಟ್ಟರೆ ಇನ್ನೆಲ್ಲ ಬೋರ್ಡ್ ಇನ್ಯಾವುದೂ ಇಲ್ಲ. ಇನ್ನೆಲ್ಲ ವೈಟ್ ಬೋರ್ಡ್ ಇರೋದು ನೋಡಿರಿ, ಎಲ್ಲ ವೈಟ್ ಬೋರ್ಡೆ. ನಾವು ಇವಾಗ ನೆಮ್ಮದಿಗೆ ಗಾಡಿಯಲ್ಲಿ ಮಲ್ಕೊಬೇಕು. ಆಡಿ ಸೆಟಪ್ ಎಲ್ಲ ಮಾಡಿದ್ದೀನಿ ನೋಡ್ರಿ, ಕಂಬ್ಳಿಗೆ ದಿಂಬೆಲ್ಲ ಸೆಟಪ್ ಆಗೈತೆ. ನಾವಿವಾಗ ನೆಮ್ಮದಿಯಾಗಿ ಮಲ್ಕೊಳೋ ಕತೆ ಇರೋದು. ಈ ವಿಡಿಯೋ ಎಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ, ಲೆಂತಿ ಆಯಿತು ಅನಿಸುತ್ತೆ. ಇನ್ನು ನಾಳೆಯಿಂದ ಇನ್ನೊಂದು ವಿಡಿಯೋ ಶುರು ಆಗುತ್ತೆ. ಇನ್ನೂ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಎಲ್ಲ ಕೂತ್ಕೊಂಡು ಆರಾಮಾಗಿ ಒಂದು ವಿಡಿಯೋ ನೋಡಿರಿ. ಹಿಂಗೆ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.